ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ, ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ಒಂದು ಹೊಸ ರೆಸಿಪಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಅದು ಯಾವುದಂದರೆ ಟೊಮೆಟೊ ಹಣ್ಣಿನ ಗ್ರೇವಿ ಅಥವಾ ಟೊಮೆಟೊ ಹಣ್ಣಿನ ರಸ ಮಾಡೋದನ್ನು ಹೇಳ್ತೇನೆ. ಇದು ಅತ್ಯಂತ ಟೇಸ್ಟಿ ಆಕತಿ. ಇದು ಎಲ್ಲದರ ಮೇಲೂ ಹಾಕೊಂಡು ತಿನ್ಬೋದು. ನೋಡೋಣ ಬನ್ನಿ. ಸ್ನೇಹಿತರೆ, ಟೊಮೆಟೊ ಗ್ರೇವಿ ಮಾಡ್ತೇನೆ ರೀ. ಅಂದ್ರೆ ಟೊಮೆಟೊ ಗ್ರೇವಿ ಅಂದ್ರೆ ರಸ, ಟೊಮೆಟೊ ರಸ ಇದನ್ನು ಮಾಡ್ತೇನೆ ರೀ. ಈಗ ಎಣ್ಣೆ ಕಾಯಕ್ಕೆ ಹಾಕೀನಿ ರೀ. ಎಣ್ಣೆ ಕಾದತ್ರಿ, ಸಾಸಿವೆ ಹಾಕೋತೀರಿ ರೀ. ಸಾಸಿವೆ ಚಟಪಟ ಚಟಪಟ ಅನ್ಬೇಕ್ರಿ. ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ. ಇದೇನೈತಿ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕ್ತೇನೆ ರೀ. ಸ್ವಲ್ಪ ಒಂದು ಸ್ಪೂನ್ ಅರ್ಧ ಸ್ಪೂನ್ ಅಷ್ಟು ಹಾಕಿರ್ತೇನೆ ರೀ. ಸ್ವಲ್ಪ ಉದ್ದಿನಬೇಳೆ ರೀ. ಈಗ ಉದ್ದಿನಬೇಳೆ ಸ್ವಲ್ಪ ಹಾಕ್ತೇನೆ ರೀ. ಇವೆಲ್ಲ ಹಾಕೋದ್ರಿಂದ ಈಗ ಗ್ರೇವಿ ಟೊಮೆಟೊ ರಸ ಭಾರಿ ಟೇಸ್ಟ್ ಆಗ್ತಾರೆ. ಸ್ವಲ್ಪ ಹೊತ್ತಲಾರ್ದಾಗ ಕಾಯಿಸ್ಕೊತೇನೆ ರೀ. ಅವಾಗ ಕಲರ್ ಬರ್ಬೇಕು ರೀ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೀನಿ ರೀ. ಈಗ ಕರಿಬೇವು ಸೊಪ್ಪು ಹಾಕೀನಿ ಈಗ ಅದು ಸ್ವಲ್ಪ ಫ್ರೈ ಆಗಾಗ್ತದೆ ರೀ. ಒಲಿ ಸಣ್ಣ ಇಟ್ಟೀನಿ. ಸ್ವಲ್ಪ ಹಿಂಗೆ ಪೌಡ್ರ್ ಹಾಕ್ತೀನಿ ರೀ. ಹಿಂಗಿನ ಪೌಡ್ರ್ ಸ್ವಲ್ಪ ಒಂದು 4 ಕಾಳು ಶೇಂಗಾ ಬೀಜ ಹಾಕ್ತೀನಿ. ಶೇಂಗಾ ಕಾಳು ಇದು ಟೊಮೆಟೊ ರಸ, ಟೊಮೆಟೊ ಗ್ರೇವಿಗೆ ಚಲೋ ಬರ್ತೀರಿ. ಎಳ್ಳು, ಬಿಳಿ ಎಳ್ಳು ಸ್ವಲ್ಪ ಹಾಕ್ತೀವಿ. ಇದು ಭಾಳ ಟೇಸ್ಟ್ ಕೊಡ್ತೀರಿ ಬಿಳಿ ಎಳ್ಳು ಹಾಕೋದ್ರಿಂದ. ಹೇಳಿ, ಇದು ನೀವು ಈ ಗ್ರೇವಿಯನ್ನು, ಈ ಟೊಮೆಟೊ ರಸವನ್ನು ಯಾವುದೇ ರೈಸ್ ಜೊತೆಗೆ ಉಪಯೋಗ ಮಾಡ್ಬೋದು. ವೆಜಿಟೇಬಲ್ ಪಲಾವ್, ಆಮೇಲೆ ಬಿಸಿಬೇಳೆ ಭಾತ್, ಬಿಳಿ ಅನ್ನ ಮತ್ತು ಒಗ್ಗರಣೆ ಅನ್ನ, ಏನು ರೀ ಯಾವುದೇ ರೈಸ್ ಜೊತೆಗೆ ನೀವು ಉಪಯೋಗ ಮಾಡ್ಬೋದು. ಭಾರಿ ಟೇಸ್ಟಿ ಬರ್ತದೆ. ಬಿಸಿಬೇಳೆ ಭಾತಿಗೆ ಬರ್ತೈತಿ. ಸೈಡ್ ಹಚ್ಕೊಂಡು ತಿಂದ್ರೆ ಭಾರಿ ಸ್ವಲ್ಪ ಬ್ಯಾಡಿಗೆ ಮೆಣಸಿಗೆ ಹಾಕೋತೀವಿ. ಅದಕ್ಕೆ ಸ್ವಲ್ಪ ಅದು ಕೆಂಪಾಗಬೇಕು. ಈಗ ಒಲಿ ಸಣ್ಣ ಇಟ್ಟೀನಿ ರೀ. ಇದನ್ನು ಮಾಡಿ ನೋಡಿರಿ ನೀವು, ಭಾರಿ ಆಗೈತಿ. ಟೊಮೆಟೊ ಗ್ರೇವಿ ಅಂತಾರೆ. ಸ್ವಲ್ಪ ಹಸಿ ಅಲ್ಲ ಹಾಕ್ತೇನೆ ರೀ. ಟೊಮೆಟೊ ಗ್ರೇವಿ ಅಂತಾರೆ. ಈಗ ನಮ್ಮ ಏನಂತ ಟೊಮೆಟೊ ರಸನ ಅಂತಾರೆ ರೀ. ಇದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೇನೆ ರೀ. ಅಷ್ಟೇ ಒಂದು 4-5 ಹೆಸರು ಬೆಳ್ಳುಳ್ಳಿ ಹಾಕೀನಿ ರೀ. ಈಗ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಗೆ ಹೊಳ್ಕೊಂಡು ಒಂದು ಪೀಸ್ ಮಾಡಿ, ಒಂದು 2-3 ಪೀಸ್ ಮಾಡಿ ಅದನ್ನ ಹಾಕೋತೀನಿ ರೀ. ಈಗ ಏನು ಮಾಡ್ತೇನೆ ಈಗ ಸ್ವಲ್ಪ ಈರುಳ್ಳಿ ಸಣ್ಣಗೆ ಇಟ್ಕೊಂಡಿರಿ ರೀ. ಅದನ್ನು ಹಾಕ್ತೀನಿ ರೀ. ಇದು ಚೆನ್ನಾಗೆಲ್ಲ ಈರುಳ್ಳಿ ಕಲರ ಚೇಂಜ್ ಆಗ್ಬೇಕು ರೀ. ನೀವು ಯಾವ್ದ್ರ ಜೊತೆಗೆ ತಿಂದ್ರೆ ಟೇಸ್ಟ್ ಬರ್ತದೆ ರೀ. ನೀವು ಗೀ ರೈಸ್ ಜೊತೆ, ಜೀರಾ ರೈಸ್ ಜೊತೆ ತಿನ್ಬೋದು, ಗೀ ರೈಸ್ ಜೊತೆ ತಿನ್ಬೋದು. ಈಗ ಟೊಮೆಟೊ ಹಾಕ್ತೀನಿ. 2 ಟೊಮೆಟೊ ಅಷ್ಟನ್ನ ಏನು ಮಾಡೀನಿ ರೀ, ಸಣ್ಣಗೆ ಹೆಚ್ಚಿ ಇಟ್ಕೊಂಡಿನಿ ರೀ. ಅದನ್ನು ಸ್ವಲ್ಪ ಹಾಕಿ ಈಗ ಅದನ್ನು ಕೂಡ ಇದ್ರಾಗ ಫ್ರೈ ಮಾಡಾಕತ್ತೀನಿ ರೀ. ಎಲ್ಲ ಕೂಡ ಇದೇನಾಗ್ಬೇಕು, ಟೊಮೆಟೊ ಫ್ರೈ ಎಲ್ಲ ಇದು ಆಗ್ಬೇಕು ರೀ. ಅಲ್ಲಿವರೆಗೆ ಸ್ವಲ್ಪ ಸಣ್ಣ ಒಲಿ ಜೋರು ಮಾಡ್ಕೊತೀನಿ ರೀ. ಯಾಕೆ ಇಟ್ಟೊತ್ತಂದು ಸಣ್ಣ ಇಟ್ಟಿದ್ನೆಲ್ಲ ಬರ್ತದಂತ. ಈಗ ಸ್ವಲ್ಪ ಜೋರು ಇಟ್ಕೊಂಡಿನಿ ರೀ. ಅಂದ್ರೆ ರವೆ ಎಲ್ಲ ಬೆಂದು ಬರ್ಬೇಕಾರೆ ನೋಡಿರಿ. ಈ ರೀತಿ ಚೇಂಜ್ ಆಗ್ತದೆ, ಕಲರ್ ಬರ್ತಾರೆ ರೀ. ನೀವು ಮಾಡಿರಿ, ಮನೆ ಒಳಗೆ ಮಾಡಿರಿ. ಇದು ಮಾಡಿ ನೋಡಿರಿ. ಏನಿದೆ ಅದು ಸಾಮಾನು ಭಾಳ ಬೇಕಂತೇನಿಲ್ಲ. ಮನೆಯಾಗಿದ್ದು ಸಾಮಾನು ಇದ್ದು ಹಾಕಿ ಮಾಡ್ಬೋದು ರೀ. ಉಪ್ಪು ಹಾಕ್ತೀನಿ ನೋಡಿರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಮತ್ತು ಬೇಕಂದ್ರೆ ನೋಡ್ಕೊಂಡು ಉಪ್ಪು ಹಾಕೋಬೋದು ರೀ. ಏನು ಖಾರ ನಾವು ಸ್ವಲ್ಪ ಇದು ಮಾಡ್ಕೊಂಡಿವಿ ರೀ. ಈಗ ಹಳದಿ ಅಂದ್ರೆ ಅರಿಶಿನ ಪುಡಿ ಸ್ವಲ್ಪ ಒಂದು ಚಿಟಿಕಿನಷ್ಟು ಹಾಕ್ತೀನಿ ರೀ. ನೋಡಿರಿ ಟೊಮೆಟೊ ಗ್ರೇವಿ. ಈಗ ಟೊಮೆಟೊ ಎಲ್ಲ ಸ್ವಲ್ಪ ರಸ ಆಗೈತಿ, ಮೆತ್ತಗೆ ಆಗ್ತೈತೆ ರೀ. ಇದೆ ಅದೇನೈತಿ, ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಇದಾಗತ್ತೇವೆ. ಸ್ವಲ್ಪ ಮನೆಯೊಳಗೆ ಮಾಡಿಟ್ಟಿದ ಖಾರ, ಮಸಾಲೆ ಖಾರ ನಾವು ಮನೆಯೊಳಗೆ ಇಟ್ಟಿರ್ತೀವಿ ರೀ. ಅದು ಸ್ವಲ್ಪ ಮಸಾಲೆ ಖಾರ ಹಾಕಿದ್ದು ಅದಕ್ಕೆ ಹೇಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕೋತೀನಿ ರೀ. ಅಂದ್ರೆ ಅದ ಮಸಾಲೆ ನಮ್ದ್ರಾಗ ಅದಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಸ್ವಲ್ಪ ಚೇಂಜ್ ಹಾಕೋದಂತ ಹಾಕೀನಿ ರೀ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ಭಾಳ ಇಲ್ಲ, ಒಂದು 5ರಿಂದ 10 ಗ್ರಾಮ್ನಷ್ಟು ಬೆಲ್ಲ ಹಾಕೀನಿ ರೀ. ಇಲ್ಲಿ ಒಲಿಗೆ ಸ್ವಲ್ಪ ಸಣ್ಣ ಮಾಡ್ಕೊಂಡೀನಿ. ವಾಸನೆ ಇದು ಆಗಬಾರ್ದತ್ತೆ. ಇದೆಲ್ಲ ಚೆನ್ನಾಗಿ ಇದಕ್ಕೆ ಇದಾಗಿ ನೀರು ಬಿಡ್ತೈತೆ ರೀ. ಇಲ್ಲೇ ಯಾಕೆ ಉಳ್ಳಿಗಡ್ಡಿ ಟೊಮೆಟೊ ಇರ್ತಾರೆ, ಇದೆಲ್ಲ ಏನು ಮಾಡ್ತೀರಿ, ಈಗ ನೀರು ಕರಿಗೆ ಚೇಂಜ್ ಆಕತ್ತೆ ರೀ. ಇದು ಭಾರಿ ಟೇಸ್ಟಿ ಆಕತ್ತೆ ರೀ. ಏನು ಇದು ನಾವು ಎಲ್ಲದರಲ್ಲಿ ಉಪಯೋಗ ಮಾಡ್ಕೊಬೋದು. ಎಮರ್ಜೆನ್ಸಿ ಒಳಗೆ ಚಪಾತಿ ಜೊತೆಗೂ ತಿನ್ಬೋದು. ಬೇಕಂದ್ರೆ ಪಲ್ಯ ಇಲ್ಲಪ್ಪ ಅಂದ್ರೆ ಹೆಂಗಪ್ಪ ಅಂದ್ರೆ ಇದು ಈ ರೀತಿಯಾಗಿ ಇದನ್ನು ಮಾಡ್ತೀನಿ. ನೀರು ಹಾಕ್ತೀನಿ ರೀ. ಸ್ವಲ್ಪ ಅದು ಸ್ವಲ್ಪ ಬೇಯ್ಬೇಕಲ್ರಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ ರೀ. ಇದೇ ಟೊಮೆಟೊ ರಸ ಅಥವಾ ಏನದ ಗ್ರೇವಿ, ಟೊಮೆಟೊ ಗ್ರೇವಿ ಅಂತೂ ಅಂತಾರೆ. ಸ್ವಲ್ಪ ಕಸೂರಿ ಮೆಂತ್ರಿ ಐತಿ, ತಿಕ್ಕಿ ಹಾಕ್ಬೇಕು ರೀ. ತಿಕ್ಕಿ ಹಾಕೋದ್ರೆ ಏನೈತಿ, ಕಂಪಾದ ವಾಸನೆ ಬರ್ತದೆ, ಭಾರಿ ವಾಸನೆ ಬರ್ತಾರೆ. ಅದಕ್ಕೆ ಸ್ವಲ್ಪ ತಿಕ್ಕಿ ಹಾಕೋದ್ರಿಂದ ಹಿಂಗೆ ವಾಸನೆ ಈಗ ಹಾಕಿವ್ರಿ.
ಎಲ್ಲ ರೆಡಿ ಆಗತೈತೆ ರೀ. ಸ್ವಲ್ಪ ಕುದಿಲ್ರಿ. ಈಗ ಸ್ವಲ್ಪ ಕೊತ್ತಂಬರಿ ಸಣ್ಣಂಗೆ ಹೆಚ್ಚಿ ತೊಳ್ಕೊಂಡಿರಿ. 3 ಸಲ ಕೊತ್ತಂಬರಿ ತೊಳೆದಿನ್ರಿ. ಅದನ್ನು ತೊಳೆದು ಅದು ಕೊತ್ತಂಬರಿ ಹಾಕೀನಿ. ಈಗ ಒಲೆ ಏನು ಮಾಡ್ತೀನಿ, ಸ್ಟೋವ್ ಕಡಿಮೆ ಮಾಡ್ತೀನಿ ರೀ. ಒಂದು 5-10 ನಿಮಿಷ ಮಾಡ್ತೀನಿ. ಚೆನ್ನಾಗಿ ಕುದಿಬೇಕು ರೀ. ಅದು ಎಷ್ಟು ಕುದಿತೈತಿ, ಎಷ್ಟು ರಸ ಬಿಡ್ತೈತಿ, ಟೊಮೆಟೊ ರಸಬಾಜಿ ರಸ ತಯಾರಾಕತ್ತಿ ರೀ. ಅದರಿಂದ ಟೇಸ್ಟ್ ಹೆಚ್ಚು ಬರ್ತದೆ ರೀ. ಅದಕ್ಕೆ ಟೊಮೆಟೊ ಗ್ರೇವಿ ಅಂತಾರೆ ರೀ. ಅದಕ್ಕೆ ನಾವು ಕನ್ನಡದಾಗ ಟೊಮೆಟೊ ರಸ ಅಂತೀವಿ ರೀ. ಇಷ್ಟ ಮುಚ್ಚಿಡ್ತೀನಿ ನೋಡಿರಿ ಒಂದು 5-10 ನಿಮಿಷ. ಮುಚ್ಚಳ ತೆಗಿತೀನಿ ನೋಡ್ರಿ. ಈಗ ಕುದಿಯಾಕತ್ತಿದ್ರಿ. ಈಗ ಸ್ವಲ್ಪ ತುಪ್ಪ ಹಾಕೋತೀನಿ ರೀ, 1 ಸ್ಪೂನ್ ದೇವರ ಬೆಣ್ಣೆ ತುಪ್ಪ ರೀ. ಇದು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡ್ತೀನಿ ರೀ. ಅದಕ್ಕೆ ಸ್ನೇಹಿತರಿಗೆ ಗ್ರೇವಿ ರೆಡಿ ಆಗೈತೆ ರೀ. ಇದು ಸ್ನೇಹಿತರೆ ಟೊಮೆಟೊ ಗ್ರೇವಿ ಅಥವಾ ರಸ ರೆಡಿ ಆಗೈತಿ. ಈಗ ಭಾರಿ ಗಮ್ ವಾಸನೆ ಬರಾಕತ್ತೈತಿ. ಅದ್ರ ಜೊತೆ ರೈಸು ಇಟ್ಟೀನಿ, ವೈಟ್ ರೈಸ್, ಒಂದು ಪಾಪಡ್ ಕರೆದು ಇಟ್ಟೀನಿ. ಇವು 3 ಜೊತೆ ತಿಂದ್ರೆ ಏನೈತಿ ಭಾರಿ ಅನಿಸ್ತೈತೆ ರೀ. ಭಾರಿ ಟೇಸ್ಟ್ ಬರ್ತೈತೆ ರೀ. ಭಾರಿ ಇದೆ ರೀ. ಮತ್ತು ಮನೆಯಲ್ಲಿದ್ದ ವಸ್ತುವಿಂದ ಬೇಗವಾಗಿ ತಯಾರು ಮಾಡ್ಕೋಬೋದು ರೀ. ಇದನ್ನು ಯಾವುದಕ್ಕೆ ಹೆಚ್ಚಿದೆ ಇಲ್ಲ, ಇದೇ ಬೇಕು ಅದು ಬೇಕಂತೇನಿಲ್ಲ. ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಮ್ಮಲ್ಲಿ ಭೇಟಿ ಆಗುತ್ತೇನೆ.